ನಿವೇದಿತಾ ಗೌಡ ಸದ್ಯ ಯಾವಾಗ ನೋಡಿದ್ರು ಕೂಡ ಸುದ್ದಿಯಲ್ಲಿ ಇರ್ತಾರೆ, ಸದ್ದು ಮಾಡ್ತಾನೆ ಇರ್ತಾರೆ. ಒಂದಲ್ಲ ಒಂದು ವಿಚಾರದನ್ನ ತನ್ನ ಮೈ ಮೇಲೆ ಎಳ್ಕೊಂಡು ಒಂದಷ್ಟು ಎಡವಟ್ಟುಗಳನ್ನು ಕೂಡ ಮಾಡ್ಕೊಳ್ತಾರೆ. ಈ ಹುಡುಗಿ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚಿತವಾಗಿ ತಾನು ಇಷ್ಟರ ಮಟ್ಟಿಗೆ ನೆಗೆಟಿವ್ ಆಗಿ ಟ್ರೋಲ್ ಆಗ್ತೀನಿ ಅಥವಾ ಸುದ್ದಿಯಲ್ಲಿ ಇರ್ತೀನಿ, ಸದ್ದು ಮಾಡ್ತೀನಿ ಅಂತ ಭಾವಿಸಿರಲಿಲ್ಲ ಅಂತ ಕಾಣುತ್ತೆ. ಆದರೆ ಈಗ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಿದ್ದಾರೆ. ಮದುವೆ, ಡಿವೋರ್ಸು ಇದೆಲ್ಲ ಅವರ ತೀರ ವೈಯಕ್ತಿಕವಾದಂಥ ವಿಷಯ ಆಗಿದೆ. ಸೊ ಅದು ಅವರವರ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಮದುವೆ ಆದಮೇಲೆ ಅಡ್ಜಸ್ಟ್ ಆಗೋಕ್ಕಾಗಲ್ವೋ ಅಥವಾ ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಬರುತ್ತೋ ಅಥವಾ ಇನ್ನೇನೋ ಮತ್ತೇನೋ. ಡಿವೋರ್ಸ್ ಆಗಿದೆ ಅಂತಂದರೆ ಅದು ತೀರಾ ಕಾಮನ್. ಆದರೆ ನಿವೇದಿತಾ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಸಿಕ್ಕಾಬಟ್ಟೆ ಫಾಸ್ಟು ಈ ಹುಡುಗಿ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ನಮ್ಮ ಕರ್ನಾಟಕದ ನೆಲ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಈಕೆ ಇದ್ದಾಳ ಅಂತಂದರೆ ಖಂಡಿತವಾಗಿಯೂ ಕೂಡ ಇಲ್ಲ ಅಂತ ಹೇಳ್ಬೋದು. ಆಕೆ ಹಾಕುವ ಬಟ್ಟೆ ಆಗಿರ್ಬೋದು, ಆಕೆ ಮಾತನಾಡುವ ರೀತಿ ಆಗಿರ್ಬೋದು, ಆಕೆ ಇರುವ ರೀತಿ ಆಗಿರ್ಬೋದು, ನಮ್ಮ ಕನ್ನಡದಲ್ಲಿ ಅಲ್ಲದೇ ಈಕೆ ಫಾರಿನಲ್ಲೆಲ್ಲಾದರೂ ಹುಟ್ಟಬೇಕಿತ್ತೇನೋ ಅಂತ ಅನಿಸೋದು ತುಂಬ ಸರಿ ಇದೆ. ಆದರೆ ಈಗ ಇದೇ ನಿವೇದಿತಾ ಯಾರೂ ಕೂಡ ಗೆಸ್ಸೇ ಮಾಡದಂಥ ಶಾಕಿಂಗ್ ಆದಂಥ ವಿಚಾರವನ್ನು ತಿಳಿಸಿದ್ದಾರೆ. ಇವತ್ತಿಗೆ ಆಕೆ ಡಿವೋರ್ಸ್ ಆಗಿದ್ದು ಯಾವ ಕಾರಣಕ್ಕೆ ಅನ್ನೋದು ಗೊತ್ತಾಗಿದೆ. ನೀವೆಲ್ಲ ಫಾರಿನಲ್ಲಿ ಅಥವಾ ಯಾವುದಾದ್ರೂ ಇಂಗ್ಲೀಷ್ ಸಿನಿಮಾದಲ್ಲಿ ಅಥವಾ ಬೇರೆ ಭಾಷೆಯ ಸಿನಿಮಾದಲ್ಲಿ ನೋಡಿ ಆಶ್ಚರ್ಯ ಪಡುವಂಥ ಒಂದು ಸುದ್ದಿ ಇದೀಗ ನಿವೇದಿತಾ ಜೀವನದಲ್ಲಿ ಆಗಿದೆ. ಇದೇ ಕಾರಣಕ್ಕೆ ಡಿವೋರ್ಸ್ ಆಗಿದೆ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹಾಗಿದ್ರೆ ನಿವೇದಿತಾ ಡಿವೋರ್ಸ್ ಮಾಡ್ಕೊಂಡಿದ್ದು ಯಾಕೆ? ಅಂಥದ್ದು ಏನು ಡಿಸಿಷನ್ ಈಗ ತೆಗೆದುಕೊಂಡಿದ್ದಾರೆ? ಇಷ್ಟರ ಮಟ್ಟಿಗೆ ಎಲ್ಲರೂ ಆಕೆಯ ಬಗ್ಗೆ ಚರ್ಚೆ ಮಾಡ್ತಿರೋದು ಯಾಕೆ? ಇದೆಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ಯಾಂಡಲ್ವುಡ್ ಸೇರಿದಂತೆ ಬೇರೆ ಬೇರೆಯ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಫುಲ್ ವಿಡಿಯೋವನ್ನು ನೋಡಿ ಕಮೆಂಟು ಮಾಡೋದನ್ನು ಮರಿಬೇಡಿ. ಈಗಲೇ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಎಸ್, ನಿವೇದಿತಾ ಮೊದಲಿನಿಂದಲೂ ಕೂಡ ತುಂಬಾ ಪಾಶ್ ಇರುವಂಥ ಹುಡುಗಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಇರೋ ಕಾರಣಕ್ಕಾಗಿ ಇವತ್ತು ಈಕೆ ಮನೆ ಮನೆಗೂ ಕೂಡ ಪರಿಚಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇದೀಗ ಒಂದಷ್ಟು ರಿಯಾಲಿಟಿ ಶೋ ಮತ್ತು ಸ್ಟಾರ್ ಗಾಯಕನಾಗಿದ್ದಂಥ ಚಂದನನ್ನು ಮದುವೆ ಆದಮೇಲೆ ಚಂದನ್ ಹೆಂಡತಿ ಅನ್ನುವಂಥ ಕಾರಣಕ್ಕೆ ಫೇಮಸ್ ಆಗಿದ್ದಾರೆ. ಎಕ್ಸ್ಟ್ರಾ ಟ್ಯಾಲೆಂಟ್ ಇವ್ರಿಗೆ ಏನಿದೆ, ಹೆಂಗೆ ಸೆಲೆಬ್ರಿಟಿ ಆದರು ಅಂತ ನೀವು ಕೇಳಿದರೆ ಖಂಡಿತ ಏನೂ ಇಲ್ಲ. ಸೀರೆ ಉಟ್ಕೊಂಡು ಅರ್ಧಂಬರ್ಧ ಮೈ ತೋರಿಸೋದು ಮತ್ತು ಚಿಕ್ಕ ಚಿಕ್ಕ ಬಟ್ಟೆಗಳನ್ನು ಹಾಕ್ಕೊಂಡು ಮೈಕೈ ತೋರಿಸೋದು, ದೇಹದ ಭಾಗಗಳನ್ನು ತೋರಿಸೋದು ಬಿಟ್ಟು ಟ್ಯಾಲೆಂಟ್ ಏನಾದರೂ ಇದೆಯಾ ಅಂತಂದರೆ ಖಂಡಿತ ಯಾವುದೇ ಟ್ಯಾಲೆಂಟ್ ಇಲ್ಲ. ಆದರೂ ಕೂಡ ಈಕೆ ಫೇಮಸ್ಸು. ಈಕೆಯನ್ನು ಲಕ್ಷಾಂತರ ಜನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾರೆ. ಕಾರಣ ಈಕೆ ಎಕ್ಸ್ಪೋಸ್ ಮಾಡಿ ವೀಡಿಯೋಸ್ಗಳನ್ನು ಮಾಡ್ತಾರೆ ಅಂತ. ಇದೀಗ ಈ ನಿವೇದಿತಾಗೆ ಚೀಮಾರಿ ಹಾಕುವವರ ಸಂಖ್ಯೆ ಹೆಚ್ಚಾಗಿದೆ. ಮೈ ತುಂಬ ಬಟ್ಟೆ ಹಾಕಮ್ಮ, ನಿಂದು ಒಂದು ಜನ್ಮಾನೇನಮ್ಮ, ಯಾಕಮ್ಮ ಈ ಥರ ಆಡ್ತೀಯಾ, ಗಂಡ ಬಿಟ್ಟೋಳು ಊರಿಗೆ ದೊಡ್ಡೋಳು, ಹೀಗೆ ನಾನಾ ರೀತಿಯಾದಂಥ ಕಮೆಂಟ್ಗಳನ್ನು ಮಾಡಲಾಗ್ತಿದೆ. ಆದರೆ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ನಿವೇದಿತಾ ಒಂದು ಶಾಕಿಂಗ್ ವಿಚಾರ ಹೇಳಿಬಿಟ್ಟಿದ್ದಾಳೆ. ಹೌದು, ನಿಮಗೆಲ್ಲರೂ ಗೊತ್ತಿರೋ ಹಾಗೇನೆ ನಿವೇದಿತಾ ಚಂದನ್ಗೆ ಯಾಕೆ ಡಿವೋರ್ಸ್ ಮಾಡಿದ್ರು ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಿಲ್ಲ. ಅವರಿಬ್ಬರ ನಡುವೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಮಗು ವಿಚಾರನೋ ಹೊಂದಾಣಿಕೆ ಆಗಲಿಲ್ವೋ ಗೊತ್ತಿಲ್ಲ. ಆದರೆ ಇಬ್ಬರು ಪ್ರೆಸ್ ಮೀಟ್ ಮಾಡಿದಾಗ ನಂಗೆ ಕಾಫಿ ಇಷ್ಟ, ಅವನಿಗೆ ಟೀ ಇಷ್ಟ, ಆ ಕಾರಣಕ್ಕಾಗಿ ನಾವು ಡಿವೋರ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಸಿಲ್ಲಿ ರೀಸನ್ಸನ್ನು ಕೊಟ್ಟರು. ಆದರೆ ಇದನ್ನು ಯಾರೂ ಕೆತ್ಕೋಕ್ಕೂ ಕೂಡ ಹೋಗಲಿಲ್ಲ. ಅದಾದಮೇಲೆ ನಿವೇದಿತಾ ಫಾರಿನ್ ಟ್ರಿಪ್ಪಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಆದರು. ಆ ದೇಶ ಈ ದೇಶ ಅಂತ ದೇಶಗಳನ್ನು ಸುತ್ತಿದ್ದೋ ಒಂದು ಕಡೆ ಅಂತೂ ಖಂಡಿತವಾಗಿಯೂ ಇಲ್ಲ, ಎಲ್ಲ ಕಡೆ ಊರು ಸುತ್ತಾನೇ ಇದ್ದಾರೆ. ಇದೆಲ್ಲದರ ನಡುವೆ ನಿವೇದಿತಾ ಒಬ್ಬ ಕ್ಲೋಸ್ ಫ್ರೆಂಡ್ ಜೊತೆಗೆ ಫೋಟೋಸ್ಗಳನ್ನು ವೀಡಿಯೋಸ್ಗಳನ್ನು ಶೇರ್ ಮಾಡ್ತಾಯಿದ್ರು. ಅದನ್ನು ನೋಡಿದವರು ಇವ್ರು ಯಾವ ರೀತಿಯಪ್ಪ ಫ್ರೆಂಡ್ಸು ಅಂತ ಅಂದ್ಕೊಳ್ತಾ ಇದ್ರು. ಒಬ್ಬ ನಿವೇದಿತಾಗಿಂತಲೂ ಎಕ್ಸ್ಪೋಸ್ ಮಾಡುವಂಥ ಹುಡುಗಿಯ ಜೊತೆಗೆ ನಿವೇದಿತಾ ಇತ್ತೀಚೆಗೆ ಒಂದಷ್ಟು ಫೋಟೋಸ್ಗಳನ್ನು ವೀಡಿಯೋಸ್ಗಳನ್ನು ಶೇರ್ ಮಾಡಿದ್ರು. ಎಲ್ಲೇ ಹೋದ್ರು ಎಲ್ಲೇ ಬಂದರೂ ಒಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಇದು ಭಾರತದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ತೀರಾ ಕಾಮನು. ಹುಡುಗಿ ಕ್ಲೋಸ್ ಆಗಿ ಫ್ರೆಂಡ್ ಆಗಿರೋದು ಹೊಸದೇನಲ್ಲ. ಆದರೆ ಬೇರೆ ಬೇರೆ ದೇಶಗಳಲ್ಲಿ ಮತ್ತು ಸ್ವಲ್ಪ ಪಾಶ್ ಆಗಿರೋರು ಇನ್ಯಾವುದು ರೀತಿಯಲ್ಲಿ ಯೋಚಿಸ್ತಾರೆ. ನಿಮಗೆಲ್ಲ ಈಗ ಗೊತ್ತಿರ್ಬೋದು, ಹುಡುಗನನ್ನೇ ಮದುವೆ ಆಗ್ತಾನೆ. ಅದೇ ಜೆಂಡರ್ರವರು, ಅದೇ ಸೆಕ್ಸ್ ಅವರು, ಅದೇ ಜೆಂಡರ್ರವರನ್ನು ಮದುವೆ ಆಗೋದು ಟ್ರೆಂಡು. ಒಬ್ಬ ಹುಡುಗ ಇನ್ನೊಬ್ಬ ಹುಡುಗನನ್ನೇ ಪ್ರೀತಿಸಿ ಮದುವೆ ಆಗೋದು ಟ್ರೆಂಡು. ಅದೇ ರೀತಿಯಾಗಿ ಒಬ್ಬ ಹುಡುಗಿ ಕೂಡ ಇನ್ನೊಬ್ಬ ಹುಡುಗಿಯನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಇಬ್ಬರು ಹುಡುಗಿಯರು ಒಪ್ಪಿಗೆ ಮೇರೆಗೆ ಅದ್ದೂರಿಯಾಗಿ ಮದುವೆ ಆಗ್ತಾರೆ. ಗಂಡ ಹೆಂಡತಿ ಹೇಗೆ ಸಂಸಾರ ಮಾಡ್ತಾರೋ, ಒಂದು ಗಂಡು ಹೆಣ್ಣು ಹೇಗೆ ಸಂಸಾರ ಮಾಡ್ತಾರೋ, ಒಂದು ಗಂಡು ಹೆಣ್ಣು ಹೇಗೆ ಮದುವೆ ಆಗ್ತಾರೋ, ಅದೇ ರೀತಿಯಾಗಿ ಹೆಣ್ಣು ಗಂಡು ಮದುವೆ ಆಗೋದು ಈಗಿನ ಟ್ರೆಂಡ್.
ಫ್ರೆಂಡು. ಇದನ್ನು ಲೆಸ್ಬಿಯನ್ ಅಂತ ಕರೀತಾರೆ. ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಬೇರೆ ಬೇರೆ ರೀತಿಯಾಗಿ ಬಳಕೆ ಮಾಡ್ಕೊಳ್ತಾರೆ. ಇದನ್ನೆಲ್ಲ ನಾವು ಸಿನಿಮಾಗಳಲ್ಲಿ ನೋಡಿದ್ದೀವಿ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ನೋಡಿದ್ದೀವಿ. ಆದರೆ ಆಶ್ಚರ್ಯ ಅಂತಂದರೆ ನಮ್ಮ ನಿವೇದಿತ ಈಗ ಅವರು ಒಂದು ಹುಡುಗಿಯನ್ನು ಪ್ರೀತಿ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರವನ್ನು ಹೇಳಿರೋದು. ಅದು ಕೂಡ ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕುವಂಥ ಹುಡುಗಿ ಜೊತೆಗೆ ಡೇಟಿಂಗ್ನಲ್ಲಿ ಇದ್ದಾರೆ, ಆಕೆಯನ್ನೇ ಮದುವೆ ಆಗ್ತಾರೆ ಅನ್ನುವಂಥ ಸುದ್ದಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ಬಿಟ್ಟಿದೆ. ಅಯ್ಯಯ್ಯೋ, ನಮ್ಮ ನಿವೇದಿತಂಗೆ ಏನು ಬಂದ್ಬಿಡ್ತಪ್ಪ, ನಮ್ಮ ಕರ್ನಾಟಕದ ಹುಡುಗಿಯರೆಲ್ಲ ಇಷ್ಟರ ಮಟ್ಟಿಗೆ ಪಾಶ್ ಆಗಿಬಿಟ್ರೆ ತೀರಾ ಕಷ್ಟ. ಅದಕ್ಕೆ ಇವತ್ತು ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಿರೋದು. ಅದಕ್ಕೆ ಇವತ್ತು ಗಂಡ ಐಕ್ಳಿಗೆ ಹೆಣ್ಮಕ್ಳೇ ಸಿಗ್ತಾ ಇಲ್ಲ. ಮದುವೆ ಅಂತಂದರೆ ಗಂಡ ಐಕ್ಳು ಮಾರುದ್ದ ಓಡ್ ಹೋಗ್ತಿರೋದು ಅಂತ ಹೇಳ್ತಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಅಂತಂದರೆ ಇವರಿಬ್ಬರು ಸಿಕ್ಕಾಬಟ್ಟೆ ಕ್ಲೋಸ್ ಫ್ರೆಂಡ್ಸು. ಅವರಿಬ್ಬರು ಅದು ಯಾವ ಥರ ಫ್ರೆಂಡ್ಸು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು. ಅರ್ಧಂಬರ್ಧ ಮೈ ಕೈ ಥರ ಬಟ್ಟೆ ಹಾಕ್ಕೊಂಡು ಎದೆ ಸೀಳು ಕಾಣುವ ಹಾಗೇನೆ ಬಟ್ಟೆಗಳನ್ನು ಹಾಕ್ಕೊಂಡು ಅಲ್ಲಲ್ಲಿ ಇಲ್ಲಿ ನುಲ್ಕೊಂಡು ವಿಡಿಯೋಗಳನ್ನು ಮಾಡೋದ್ರಲ್ಲಿ ಇವರಿಬ್ರು ಫೇಮಸ್ಸು. ಇವರಿಬ್ಬರು ಆಪ್ತ ಗೆಳತಿಯರು. ಇದೀಗ ಇವರಿಬ್ರು ಒಟ್ಟಿಗೆ ಕೂತ್ಕೊಂಡು ಲೈವ್ನಲ್ಲಿ ಬಂದಿದ್ದಾರೆ. ನನ್ನ ಜೀವದ ಗೆಳತಿ, ಅವಳು ನನ್ನ ಜೀವನದ ಜೊತೆಗೆ ಬಂದ ಮೇಲೆ ನನ್ನ ಜೀವನ ಬದಲಾಗೋಯ್ತು, ಅವಳ ಜೊತೆಗೆ ನಾನು ಇಡೀ ಲೈಫ್ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ, ಈ ಥರ ಎಲ್ಲ ಹೇಳಿ ವಿಡಿಯೋ ಮಾಡಿದ್ದಾರೆ. ಇದನ್ನು ನೋಡಿದವರು ಇವರಿಬ್ಬರು ಮದುವೆ ಆಗ್ತಿದ್ದಾರೆ ಅಂತ ಸಿಕ್ಕಾಪಟ್ಟೆ ಕಮೆಂಟ್ಗಳನ್ನು ಹಾಕ್ತಿದ್ದಾರೆ. ಈ ಹುಡುಗಿಯರು ಎಷ್ಟು ಬೋಲ್ಡ್ ಅಂತಂದರೆ ಎಷ್ಟೇ ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿದ್ರು ಅದೇ ಕಮೆಂಟ್ಗಳ ಮೇಲೆ ಕೂತ್ಕೊಂಡು ವಿಶ್ಲೇಷಣೆ ಮಾಡಿದ್ದಾರೆ. ಅದೆಲ್ಲದಕ್ಕೂ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹೌದು, ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಹೆಣ್ಮಕ್ಳಿಗೆ ಎಲ್ಲ ಕಡೆ ಓಡಾಡಬಹುದಾದ, ಎಲ್ಲ ಕ್ಷೇತ್ರದಲ್ಲೂ ಇರಬಹುದಾದ ಅವಕಾಶ ಸಿಕ್ಕಿದೆ. ಹಾಗಂತ ಎದೆ ಕಾಣೋ ಹಾಗೇನೆ, ಚಡ್ಡಿ ಕಾಣೋ ಹಾಗೇನೆ ಡ್ರೆಸ್ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಓಡಾಡುವಂಥ ಯಾವ ತಂದೆ ತಾಯಿನೂ ಹೇಳೋದು ಇಲ್ಲ. ಅದು ನಮ್ಮ ಸಂಸ್ಕೃತಿನೂ ಅಲ್ಲ. ಪಾಶ್ ಅನ್ನೋದನ್ನು ಇತ್ತೀಚಿನ ಹೆಣ್ಮಕ್ಳು ಬೇರೆ ದಾರಿಯಾಗಿ ತೆಗೆದುಕೊಂಡಿರೋದು ನಿಜವಾಗ್ಲೂ ದುರದೃಷ್ಟ. ಇವರಿಬ್ಬರು ಮದುವೆ ಆಯ್ತಾರೋ ಅಕ್ರಮ ಸಂಬಂಧವೋ ಗೊತ್ತಿಲ್ಲ, ಆದರೆ ಇವರಿಬ್ಬರ ವಿಚಾರ ಈಗ ವೈರಲ್ ಆಗಿದೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.